ಹಲೋ ಗಾಯ್ಸ್, ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇದು ನ್ಯೂ ಇಯರ್ದು ವಿಡಿಯೋ. ಅವತ್ತು ನನಗೆ ಪೋಸ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಆಮೇಲೆ ಟೈಮೇ ಸಿಗಲಿಲ್ಲ. ಸೊ ಹಾಗಾಗಿ ಇವತ್ತು ಪೋಸ್ಟ್ ಮಾಡ್ತಿದ್ದೀನಿ. ಸೆಕೆಂಡ್, ಎಲ್ರಿಗೂ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್. ಈ ನ್ಯೂ ಇಯರಿಗೆ ನಾನು ಈ ರೆಡ್ ಕಲರ್ ಸ್ಯಾರಿನ ವೇರ್ ಮಾಡ್ತಿದ್ದೀನಿ. ರೆಡಿ ಆಗ್ತಿದ್ದೀನಿ ಟೆಂಪಲ್ಗೆ ಹೋಗೋದಕ್ಕೆ. ಸೊ ಆ್ಯಸ್ ಯೂಶಲ್ ನಾರ್ಮಲ್ ಆ್ಯಂಡ್ ಸಿಂಪಲ್ಲಾಗಿ ರೋಸ್ ವಾಟರ್ ಸ್ಪ್ರೇ ಆ್ಯಂಡ್ ಟೋನರ್ನ ಯೂಸ್ ಮಾಡ್ತಿದ್ದೀನಿ. ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಮತ್ತು ಅದನ್ನು ಹೇಳೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸನ್ಸ್ಕ್ರೀನ್ ಹಾಕ್ಕೋತಿದ್ದೀನಿ. ಸನ್ಸ್ಕ್ರೀನ್ ಅಂತೂ ಕಂಪಲ್ಸರಿ, ಯಾವ ವೆದರಲ್ಲಾದರೂ ಸರಿ. ಮತ್ತು ಡೇ ಕ್ರೀಮ್ನ ಹಾಕ್ಕೋತಿದ್ದೀನಿ. ಈ ಚಳಿಗಂತೂ ಸ್ಕಿನ್ನೆಲ್ಲ ಒಂಥರ ರಫ್ ಆಗಿಬಿಟ್ಟಿರುತ್ತೆ ಅಲ್ವಾ. ಸೊ ಮಾಯ್ಶ್ಚರೈಸರ್ ಕಂಪಲ್ಸರಿಯಾಗಿ ಎಲ್ಲರೂ ಹಾಕ್ಕೊಳ್ಳಿ. ಸ್ಕಿನ್ಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವತ್ತು ನ್ಯೂ ಇಯರ್ ಸ್ಪೆಷಲ್ಗೆ ನಾನಿವತ್ತು ಶುಗರ್ ಪಾಪ್ದು ಲಿಕ್ವಿಡ್ ಫೌಂಡೇಶನ್ನ ಹಾಕ್ಕೋತಿದ್ದೀನಿ. ಅದು ಲೈಟಾಗಿ ಹಾಕ್ಕೊತಿದ್ದೀನಿ. ನಾನು ಇದಕ್ಕೆ ಬ್ರಷೆಲ್ಲ ಯೂಸ್ ಮಾಡಲ್ಲ. ನನಗೆ ಬ್ರಷೆಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ ಎಲ್ಲ ಒಂಥರ ಚುಚ್ಚಿದಂಗೆ ಆಗುತ್ತೆ, ಅಲರ್ಜಿ ಆಗಿಬಿಡುತ್ತೆ, ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ. ನನ್ನದು ತುಂಬ ಸೆನ್ಸಿಟಿವ್ ಸ್ಕಿನ್ನು, ಹಾಗಾಗಿ ನನ್ನ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ಐಲೈನರ್ ಹಾಕ್ಕೊಂಡೆ. ಎಲ್ಲ ಕೆಲಸನೂ ಮಾಡ್ಬೋದಂತೆ. ಈ ಐಲೈನರ್ ಹಾಕ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾವತ್ತಿಗೂ ಸರಿಯೇ ಬರಲ್ಲ. ಕೆಲವೊಂದು ಸರಿ ಮಾತ್ರ ಸೂಪರಾಗಿ ಸಕ್ಕತ್ತಾಗಿ ಬಂದ್ಬಿಡುತ್ತೆ. ಹಿಂಗೆ ಕೆಲವೊಂದು ಸರಿ ಒಂದು ಕರೆಕ್ಟಾಗಿ ಬಂದರೆ ಇನ್ನೊಂದು ಕಣ್ಣು ಕರೆಕ್ಟಾಗಿ ಬರೋದಿಲ್ಲ. ಪರವಾಗಿಲ್ಲ, ಇವತ್ತು ನಾನು ಪರ್ಫೆಕ್ಟಾಗಿ ಐಲೈನರ್ನ ಹಾಕ್ಕೊಂಡಿದ್ದೀನಿ. ನನಗೆ ತುಟಿ ಮೇಲೆ ರೈಟ್ ಸೈಡಿಗೆ ಒಂದು ಮಚ್ಚೆ ಇದೆ. ಸೊ ಅದ್ರ ಮೇಲೆ ಮತ್ತು ಡಾರ್ಕಾಗಿ ಒಂದು ಡ್ರಾಪ್ನ ಇಟ್ಕೋತಿದ್ದೀನಿ ಐಲೈನರಲ್ಲಿ. ಲೈಟಾಗಿ ಕಾಜಲ್ನ ಹಾಕ್ಕೊಂಡು ಹಾಗೆ ಒಂದು ಸ್ಟಿಕ್ಕರ್ನ ಇಟ್ಕೊತಿದ್ದೀನಿ, ವೈಟ್ ಸ್ಟೋನ್ ಸ್ಟಿಕ್ಕರ್. ಹೇಗೆ ಕಾಣ್ತಿದ್ದೀನಿ? ನೆಕ್ಸ್ಟ್ ಈಗ ರೆಡ್ ವೆಲ್ವೆಟ್ ಲಿಪ್ಸ್ಟಿಕ್ನ ಹಾಕ್ಕೊತಿದ್ದೀನಿ, ಮೆಬ್ಲಿನ್ದು.
ಕೆಲವೊಂದು ಸಾರಿ ತುಂಬ ಚಿಕ್ಕಿಡಿದ್ಬಿಡುತ್ತೆ, ಮ್ಯಾಚ್ ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಈಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಿದ್ದೀನಿ. ಮೊದಲೇ ಹೀಟ್ಗೆ ಹಾಕಿದ್ದೆ. ಸೊ ನನಗೆ ಹೇಗೆ ಬರುತ್ತೋ ಹಾಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಿದ್ದೀನಿ. ಈಗ ಒಂದು ಕಡೆಗೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ. ಈಗ ಫೈನಲ್ ಆಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದು ಮುಗೀತು. ಹೇಗೆ ಕಾಣ್ತಿದ್ದೀನಿ ನಾನು, ನನ್ನ ಹೇರ್ ಎಲ್ಲ ಚೆನ್ನಾಗಿ ಕಾಣ್ತಿದ್ದೀನ? ಇಷ್ಟ ಆಯಿತಾ ನಿಮಗೆ? ಈಗ ನಾನು ಇದಕ್ಕೆ ಸಿಂಪಲಾಗಿ ಇಯರಿಂಗ್ಸ್ನ ಹಾಕ್ಕೊತಿದ್ದೀನಿ. ಹೇಗಿದೆ ಇಯರಿಂಗ್ಸು? ಈ ಸಾರಿಗೆ ಮ್ಯಾಚ್ ಆಗ್ತಿದೆಯಾ? ಈಗ ನೆಕ್ಸ್ಟ್ ಇದೆ ಒಂದು ದೊಡ್ಡ ಕನ್ಫ್ಯೂಷನ್ನು. ಇದು ಹಾಕ್ಕೊಂಡ್ಲಾ ಇಲ್ಲ ಇನ್ನೊಂದು ಚೈನ್ ಹಾಕ್ಕೊಂಡ್ಲಾ ಅಂತ ತುಂಬ ಸಲ ಟ್ರೈ ಮಾಡಿದೆ. ಇದ ಅಂತ ಹಾಕ್ಕೊಂಡು ನೋಡಿದೆ. ಸರಿ ನೋಡಿ ಆಮೇಲೆ ಯೋಚನೆ ಮಾಡಿ ಫೈನಲಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹೇಗಿದೆ ಈ ನೆಕ್ಕದು ಈ ಸಾರಿಗೆ ಮ್ಯಾಚ್ ಆಗ್ತಿದೆಯಾ? ನನಗೆ ಚೆನ್ನಾಗಿ ಕಾಣ್ತಿದೆಯಾ? ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಈ ಕಲರ್ ಬ್ಯಾಂಗಲ್ಸ್ನ ಹಾಕ್ಕೋತಿದ್ದೀನಿ. ಮತ್ತು ಲೋಷನ್ ಕಂಪಲ್ಸರಿ. ಅದು ಈ ವೆದರಲ್ಲಂತೂ ಲೋಷನ್ ಇಲ್ಲ ಅಂತಂದರೆ ಕೈಗಳನ್ನ ನೋಡೋದಕ್ಕೆ ಆಗೋದಿಲ್ಲ. ತುಂಬ ರಫ್ ಆಗಿ ಹಾರ್ಡಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಈ ವೆದರಲ್ಲಿ. ಹಾಕ್ಕೊಂಡು ಆಯಿತು. ಇದೇ ನನ್ನ ಫೈನಲ್ ಲುಕ್ಕು. ಹೇಗೆ ಕಾಣ್ತಿದ್ದೀನಿ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಈಗ ನನ್ನ ಕಾಲಿಗೆ ಈ ಒಂದು ಆ್ಯಂಕ್ಲೆಟ್ಸ್ನ ಹಾಕ್ಕೊಂಡೆ. ಯಾಕೋ ಇಷ್ಟ ಆಯಿತು ಹಾಕ್ಕೋಬೇಕು ಅಂತ. ಸೊ ಹಾಕ್ಕೊಂಡೆ. ಈಗ ಟೆಂಪಲ್ಗೆ ಬಸ್ನಲ್ಲಿ ಹೋಗ್ತಿದ್ದೀನಿ.
ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಮನೆಗೆ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಸಿಕ್ಕಿದ. ಅವನ ಹತ್ರ ಒಂದೆರಡು ಫೋಟೋಸು ವೀಡಿಯೋಸು ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಇರಿ. ಈ ವರ್ಷ ನೀವು ಅಂದ್ಕೊಂಡಿದ್ದ ಕೆಲಸ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ವಿತ್ ರಮ್ಯಾ. ಬಾಯ್. ಲವ್ ಯು ಆಲ್.